ನೋಡ್ಕೊಳ್ಳಿ, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಫಾರ್ ಮಾಡ್ ಎಕ್ಸ್ ಲೆಸ್ ದ್ಯಾನ್ ಎ, 0 ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ, ವೇರ್ ಎ ಈಸ್ ಪಾಸಿಟಿವ್ ಕಾನ್ಸ್ಟೆಂಟ್. ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ಮಾಡ್ ಎಕ್ಸ್ ಲೆಸ್ ದ್ಯಾನ್ ಎ ಅಂದ್ರೇನು, ಎಕ್ಸ್ ಬಿಟ್ವೀನ್ ಮೈನಸ್ ಎ ಟು ಎ ಅಂತ ಅರ್ಥ ಆಗ್ತಿದೆಯಲ್ವಾ. ಮಾಡ್ ಎಕ್ಸ್ ಲೆಸ್ ದ್ಯಾನ್ ಎ ಅಂದರೆ ಇದು ಅರ್ಥ ಆಗ್ತಿದೆಯಲ್ವಾ. ಅದೇ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಅಂದರೆ ಎಕ್ಸ್ ಲೆಸ್ ದ್ಯಾನ್ ಮೈನಸ್ ಎ ಆ್ಯಂಡ್ ಆರ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಅಂತ ಗೊತ್ತಾಗ್ತಿದೆಯಲ್ವ. ಸಾರಿ, ಈಗ ಎಕ್ಸ್ ವ್ಯಾಲ್ಯೂ ಏನಿದೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಅಲ್ವಾ. ಫಸ್ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ ತಗೊಳ್ಳಿ, ಇನ್ನೊಂದು ಮೈನಸ್ ಎ ಟು ಪ್ಲಸ್ ಎ ತಗೊಳ್ಳಿ, ಇನ್ನೊಂದು ಎ ಟು ಇನ್ಫಿನಿಟಿ ತಗೊಳ್ಳಿ. ಎಫ್ ಆಫ್ ಎಕ್ಸ್ ಏನು, ಮೈನಸ್ ಎ ಇನ್ಫಿನಿಟಿ ಟು ಮೈನಸ್ ಎಗೆ 0, ಮೈನಸ್ ಎ ಟು ಎ ಅಂದರೆ ಇದೆ ತಾನೆ ಮಾಡ್ ಎಕ್ಸ್ ಲೆಸ್ ದ್ಯಾನ್ ಎ, ಅವಾಗೇನು ಎಕ್ಸ್ ಸ್ಕ್ವೇರ್, ಇದು 0. ಅರ್ಥ ಆಗ್ತಿದೆಯಲ್ವಾ. ಈಗ ಫಸ್ಟ್ ಏನು ಮಾಡಬೇಕು, ಎಫ್ ಆಫ್ ಯು ಅಥವಾ ಎಫ್ ಆಫ್ ಎಸ್ ಅಂತ ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ. ಹೇಳಿ, ಫಾರ್ಮುಲಾ ಏನು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್, ಕರೆಕ್ಟ್ ಅಲ್ವಾ. ಈಗ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಬದಲು ಡೈರೆಕ್ಟ್ ಏನು ಯೂಸ್ ಮಾಡಿ, ಮೈನಸ್ ಎ ಟು ಎ. ಎಫ್ ಆಫ್ ಎಕ್ಸ್ ಏನು, ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್, ಕರೆಕ್ಟ್ ಅಲ್ವಾ. ಅರ್ಥ ಆಯ್ತಲ್ವಾ. ಇಲ್ಲಿ ಇದು ಗೊತ್ತಾಯ್ತಾ, ಇದು ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ ಮತ್ತು ಎ ಟು ಇನ್ಫಿನಿಟಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಡಸ್ಟರ್ ಇಲ್ಲಿದೆ, ರಬ್ ಮಾಡಲ ಇದನ್ನ. ಈಗ ಇಲ್ಲಿ ಏನಿದೆ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ಗೆ ಬರೀ ಮೈನಸ್ ಎ ಟು ಎ ತೊಗೊಂಡು ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಬರೆದು ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಬರೆದ್ರೆ ಸಾಕು. ಫಸ್ಟು ಇದು ಬರ್ಕೋಬೇಕು ಫಾರ್ಮುಲಾ, ಆದಮೇಲೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟು ನಮಗೆ ಬೇಕಾಗಿರೋದೇನು, ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ದು ಫಾರ್ಮುಲಾ ಬೇಕು. ಅರ್ಥ ಆಯ್ತಲ್ವಾ. ಹೆಂಗೆ ಮಾಡ್ತೀರಾ ಇದನ್ನ, ಇಂಟೆಗ್ರಲ್ ಆಫ್ ಹೇಳಿ, ಎಕ್ಸ್ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ, ಎಕ್ಸ್ ಸ್ಕ್ವೇರ್ನ ಹಂಗೆ ಇಟ್ಕೊಳ್ಳಿ, ಬರ್ನೋಲಿಸ್ ರೂಲು. ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೋಬೇಕು. ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಇ ಪವರ್ ಎ ಎಕ್ಸ್ ಬೈ ಎ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು, ಇ ಪವರ್ ಎ ಎಕ್ಸ್ ಬೈ ಎಗೆ ಇಂಟಿಗ್ರೇಷನ್ ಏನು, ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಮೈನಸ್ ಆದಮೇಲೆ 2xಗೆ ಡಿಫ್ರೆನ್ಷಿಯೇಷನ್ ಏನು, 2xಗೆ 2 ಅಲ್ವಾ. ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಏನು, ಇ ಪವರ್ ಎ ಎಕ್ಸ್ ಬೈ ಎ ಕ್ಯೂಬ್. ಗೊತ್ತಾಗ್ತಿದೆಯಲ್ವಾ. ಈಗ ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿ, ಎ ಜಾಗದಲ್ಲಿ ಏನಿದೆ ಐ ಯು ಹಾಕಿ, ಏನಾಗುತ್ತೆ, ಎ ಜಾಗದಲ್ಲಿ ಐ ಯು ಹಾಕಿದ್ರೆ ಇದು ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಅಂದರೆ ಇದ್ರದ್ದು ಆನ್ಸರು ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 2x ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್, ಐ ಯು ಹೋಲ್ ಸ್ಕ್ವೇರ್ನ ಐ ಸ್ಕ್ವೇರ್ ಯು ಸ್ಕ್ವೇರ್ ಪ್ಲಸ್ 2 ಇಂಟು ಇ ಪವರ್ ಐ ಯು ಎಕ್ಸ್ ಬೈ ಐ ಕ್ಯೂಬ್ ಯು ಕ್ಯೂಬ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ. ಹೇಳಿ ಏನಾಯಿತು, ಎಕ್ಸ್ ಸ್ಕ್ವೇರ್ ಇಂಟು ಹೇಳಿ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 2x ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್, ಐ ಯು ಹೋಲ್ ಸ್ಕ್ವೇರ್ ಅಂದರೆ ಐ ಸ್ಕ್ವೇರ್ ಯು ಸ್ಕ್ವೇರ್. ನೆಕ್ಸ್ಟು ಪ್ಲಸ್ 2 ಇ ಪವರ್ ಐ ಯು ಎಕ್ಸ್ ಬೈ ಐ ಕ್ಯೂಬ್ ಯು ಕ್ಯೂಬ್. ಕರೆಕ್ಟ್ ಅಲ್ವಾ. ಈಗ ಲಿಮಿಟ್ ಏನು, ಮೈನಸ್ ಎ ಟು ಎ. ಈಗ ಲಿಮಿಟ್ ಅಪ್ಲೈ ಮಾಡೋದು ಯಾವ ಥರ, ಹಾಂ ವೆರಿ ಗುಡ್. ಎಕ್ಸ್ ಟರ್ಮ್ಸ್ಗಳನ್ನ
ಬೇರೆ ಬರ್ಕೋಬೇಕು. ಹೇಳಿ 1/, ಹೊರಗಡೆ ತಗೊಳ್ಳಿ. ಉಳಿಯೋದು ಯಾವುದು? ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ನ ಇಟ್ಕೊಳ್ಳಿ. ಲಿಮಿಟ್ ಏನು? -a to a -2/, ಇಲ್ಲಿ 2x ಇದೆಯಲ್ವಾ, 2 ಬೇಕಿದ್ರೆ 2ನ ಆಚೆ ತಗೋಬೋದು. 2 - x ಇದ್ದರೆ ತೊಗೊಳಂಗಿಲ್ಲ. 2 × x ಇದ್ದರೆ 2 ತಗೋಬೋದು. ಇಲ್ಲಿ ಎಕ್ಸ್ ಫಂಕ್ಷನ್ಸ್ ಯಾವುದು? ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಇ ಪವರ್ ಐ ಯು ಎಕ್ಸು ಜೊತೆಗೆ ಇಟ್ಕೊಂಡು ಈ 1/iನ ಆಚೆ ತಗೋಬೇಕು. ಇಲ್ಲಿ ಎಕ್ಸು ಮತ್ತು ಇ ಪವರ್ ಐ ಯು ಎಕ್ಸ್ನ ಜೊತೆಗೆ ಇಟ್ಕೊಂಡು 2/i² u² ಆಚೆ ತಗೋಬೋದು. ಗೊತ್ತಾಗ್ತಿದೆಯಲ್ವಾ? ಯಾವುದು ಇದಾ? ಈಗ ನೋಡಿ, ಎಕ್ಸ್ ಫಂಕ್ಷನ್ನ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಒಂದು ಕಡೆ ಮಾಡ್ಕೊಬಿಡೋಣ. ಬ್ರಾಕೆಟ್ ಒಳಗಡೆ ಎಕ್ಸ್ ಟರ್ಮ್ಸ್ ಯಾವುದಿದೆ? x² ಇ ಪವರ್ ಐ ಯು ಎಕ್ಸ್ನ ಬರ್ಕೊಂಡ್ರೆ ಉಳಿಯೋದೇನು? ಐ ಯು ಕೆಳಗಡೆ ಇರೋದ್ರಿಂದ 1/iನ ಆಚೆ ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ ಫಂಕ್ಷನ್ಸ್ ಯಾವುದು? ಎಕ್ಸ್ ಮತ್ತು ಇ ಪವರ್ ಐ ಯು ಎಕ್ಸ್, ಅದನ್ನ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಅದು ಬಿಟ್ಟರೆ ಯಾವುದಿದೆ? 2/i² u² ಹೊರಗಡೆ ಬರ್ಕೊಳ್ಳೋಣ. ಹೇಳಿ ಏನಾಯ್ತು ಇದು? ಇ ಪವರ್ ಲಿಮಿಟ್ ಏನು? -a to a. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಹೇಳಿ 2/i³ u³ ಇ ಪವರ್ ಐ ಯು ಎಕ್ಸ್ ಲಿಮಿಟ್ ಏನು? -a to a. ಕರೆಕ್ಟ್ ಅಲ್ವಾ? ಈಗ ಎಫ್ ಆಫ್ ಯು ಈಸ್ ಈಕ್ವಲ್ ಟು 1/iu. ಎಕ್ಸ್ ಜಾಗದಲ್ಲಿ ಎ ಹಾಕಿ ಏನಾಗುತ್ತೆ ಹೇಳಿ? a² ಇ ಪವರ್ ಐ ಯು ಎ ಮೈನಸ್ ಬರೆದು ಎಕ್ಸ್ ಜಾಗದಲ್ಲಿ -a ಹಾಕಿ ಏನಾಗುತ್ತೆ? -a² ಹೋಲ್ ಸ್ಕ್ವೇರ್ ಇ ಪವರ್ ಐ ಯು -a. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು -2/, ಇಲ್ಲಿ i² ಅಂದ್ರೇನು? -1. i² ಅಂದರೆ -1 ಗೊತ್ತಿರಲಿ. i² ಈಸ್ ನಥಿಂಗ್ ಬಟ್ -1. ಈಗ i² ಜಾಗದಲ್ಲಿ -1 ಆಗಿ ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದ್ರೆ ಏನಾಗುತ್ತೆ? ಎ ಇ ಪವರ್ ಐ ಯು ಎ ಮೈನಸ್ ಎ ಜಾಗದಲ್ಲಿ -a ಹಾಕಿದ್ರೆ -a ಇ ಪವರ್ ಐ ಯು -a. ಎಕ್ಸ್ ಇರೋ ಕಡೆ ಎ ಹಾಕಬೇಕು. ಎ ಇ ಪವರ್ ಐ ಯು ಎ ಮೈನಸ್ ಬರೆದು ಮತ್ತೆ ಎಕ್ಸ್ ಜಾಗದಲ್ಲಿ -a ಹಾಕಬೇಕು. -a ಇ ಪವರ್ ಐ ಯು -a. ನೆಕ್ಸ್ಟ್ ಲಾಸ್ಟ್ ಯಾವುದು? 2/i³. ನೋಡಿ, ಫಸ್ಟ್ i³ ಅಂದ್ರೇನು? -i. ಅರ್ಥ ಮಾಡ್ಕೊಳ್ಳಿ. i³ ಅಂದರೆ i² × i ಅಂತಂಗೆ. i² × i. ಇಲ್ಲಿ ಹೇಳಿ i² × i ಅಂದ್ರೇನು? -i. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇನ್ನೊಂದು 2/i³ ಅಂದರೆ 1/i³ ಅಂದರೆ 1/-i ಅಂತ. 1/i³ ಅಂದ್ರೇನು? 1/-i. 1/-i ಅಂದರೆ ಬರೀ i. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಒಂದು ಕೆಲಸ ಮಾಡಿ, ನೀವು 1/i³ ಇಲ್ಲಾಂದರೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೊಬಿಡೋಣ. ಹೇಳಿ ಏನಾಗುತ್ತೆ ಹೇಳಿ? ಪ್ಲಸ್ 2/i³ ಏನಂತ ಬರ್ಕೋಬೋದು? -i ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಅದು ಗೊತ್ತಾಗಲಿಲ್ಲ ಅಂದರೆ ಕ್ಯಾಲ್ಸಿಲ್ ಬೇಕಾದರೂ ಟೈಪ್ ಮಾಡ್ಕೋಬೋದು ನೀವು. ಇದು ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಲ್ವಾ? i² ಅಂದರೆ ಕಾಂಪ್ಲೆಕ್ಸು ನಂಬರ್, ಅದು ಗೊತ್ತಾಗ್ತಿದೆಯಲ್ವ? ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಐ ಅಂದರೆ √(-1), i² ಅಂದರೆ -1, i³ ಅಂದರೆ -i ಆಗುತ್ತೆ. ನೆಕ್ಸ್ಟ್ ಹೇಳಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, i³ ಬದಲು -i ಬರ್ಕೊಳ್ಳಿ. ಒಳ್ಳೆಯದು ಯಾವುದು? u³. ಅರ್ಥ ಆಗ್ತಿದೆಯಲ್ವಾ? ಈಗ ಎಕ್ಸ್ ಜಾಗದಲ್ಲಿ ಎ ಹಾಕಿ ಏನಾಗುತ್ತೆ ಹೇಳಿ? ಇ ಪವರ್ ಐ ಯು ಎ ಮೈನಸ್ ಇ ಪವರ್ ಐ ಯು -a. ಅರ್ಥ ಆಗ್ತಿದೆಯಲ್ವಾ? ಇದಾದಮೇಲೆ ಏನು ಮಾಡಬೇಕು ನೀವು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ 1/iu ಹಂಗೆ ಇರಲಿ. ಇಲ್ಲಿ ನೋಡಿ, a² -a ಹೋಲ್ ಸ್ಕ್ವೇರ್ ಅಂದ್ರೇನು? -a ಹೋಲ್ ಸ್ಕ್ವೇರ್ ಅಂದ್ರೇನು? -a × -a ಪ್ಲಸ್ a² × 1 ಏನಾಗುತ್ತೆ? a²/iu ಆಗುತ್ತೆ. ಇದು ಅರ್ಥ ಆಗ್ತಿದೆಯಲ್ವಾ? ಈಗ ಉಳಿಯೋದೇನು? ಇ ಪವರ್ ಐ ಯು ಎನ ಎ ಯು ಅಂತ ಬರ್ಕೊಳ್ಳಿ.
ಐ ಯು ಎನ ಐ ಎ ಯು ಅಂತ ಬರ್ಕೊಳ್ಳಿ. ಮೈನಸ್ ಎ ಸ್ಕ್ವೇರ್ನ ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು ಬರೀ ಮೈನಸ್. ಇದನ್ನ ಬಿಟ್ಬಿಡಿ, ಇದು ಬಿಟ್ಬಿಡಿ, ಇದು ಮೈನಸ್ ಇದು ಬರ್ಕೊಳ್ಳಿ. ಇದನ್ನ ಬರ್ಕೊಳ್ಳುವಾಗ ಏನಂತ ಬರ್ಕೋಬೇಕು, ಇ ಪವರ್ ಮೈನಸ್ ಐ ಎ ಯು ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹೇಳಿ, ಮೈನಸ್ ಇಂಟು ಮೈನಸ್. ಇಲ್ಲಿ ಏನು ಆಚೆ ತೊಗೊಳ್ಳಿ, ಏನು ಆಚೆ ತೊಗೊಂಡ್ರೆ 2 ಇಂಟು ಎ ಏನಾಗುತ್ತೆ, ಈ ಪ್ಲಸ್ ಹೆಂಗಾಗಿದೆ ಅಂದರೆ ಇದು ಈ ಮೈನಸ್ ಇಂಟು ಮೈನಸ್. ಇಲ್ಲಿ ಉಳಿಯೋದು ಏನು, ಯು ಸ್ಕ್ವೇರ್. ಇಲ್ಲಿ ಉಳಿಯೋದೇನು, ಇ ಪವರ್ ಐ ಯು ಏನ ಐ ಎ ಯು. ಇಲ್ಲಿ ಬರೀ ಏನು ಆಚೆ ತೊಗೊಂಡಿರೋದು. ಅರ್ಥ ಆಗ್ತಿದೆಯಾ? ಉಳಿಯೋದೇನು ಮೈನಸ್ ಇಂಟು ಮೈನಸ್. ಇಲ್ಲಿ ಯಾಕೆ ಮೈನಸ್ ಇಂಟು ಮೈನಸ್ ಮಾಡಲಿಲ್ಲ, ಅದು ಮೈನಸ್ ಬರೋಲ್ಲ. ಯಾಕೆ ಹೇಳಿ, ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಅದು ಪ್ಲಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಆ ಥರ ಹೋಲ್ ಸ್ಕ್ವೇರ್ ಇಲ್ಲ, ಅದಕ್ಕೆ ಇದನ್ನ ಎ ತೊಗೊಳ್ಳುವಾಗ ಈ ಮೈನಸ್ಸಿಂದ ಮೈನಸ್ಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಉಳಿಯೋದೇನು, ಇ ಪವರ್ ಮೈನಸ್ ಐ ಎ ಯು. ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹೇಳಿ 2 ಐ ಯು ಕ್ಯೂಬ್. ಇಲ್ಲಿ ಉಳಿಯೋದೇನು, ಇ ಪವರ್ ಐ ಎ ಯು ಮೈನಸ್ ಇ ಪವರ್ ಮೈನಸ್ ಐ ಎ ಯು. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಈಗ ಫಾರ್ಮುಲಾ ಗೊತ್ತಲ್ವಾ, ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದ್ರೇನು, ಲಾಸ್ಟ್ ಟೈಮು ಮಾಡಿದ್ದೆ ನಾನು. ವೆರಿ ಗುಡ್. 2 cos x. ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದ್ರೇನು, 2 cos x. ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2y sin x. 2 sin x ಅಲ್ಲ, ಏನು 2y sin x. ಅರ್ಥ ಆಗ್ತಿದೆಯಲ್ವಾ? ಈಗ ಅಪ್ಲೈ ಮಾಡಿ. ಇಲ್ಲಿ ಏನಾಗುತ್ತೆ ಹೇಳಿ, ಎಫ್ ಆಫ್ ಯು ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಐ ಯು. ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇದು, ಇಲ್ಲ ಮೈನಸ್ ಇದೆಯಲ್ಲ. ಹಾಂ, ಈ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು, ಎ ಯು ನೋಡಿ, ಎಕ್ಸಾಕ್ಟ್ದಲ್ಲಿ ಎ ಯು ಹಾಕಬೇಕು. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಎ ಯು ಹಾಕಿ ಏನಾಗುತ್ತೆ ಇದು, ಇ ಪವರ್ ಐ ಎ ಯು ಮೈನಸ್ ಇ ಪವರ್ ಮೈನಸ್ ಐ ಎ ಯು ಈಸ್ ಈಕ್ವಲ್ ಟು 2i ಸೈನ್ ಎ ಯು. 2i ಸೈನ್ ಎ ಯು. ಇಲ್ಲಿ ಹೇಳಿ 2a ಬೈ ಯು ಸ್ಕ್ವೇರ್ ಅಂದರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಮೇಲ್ಗಡೆದು ಗೊತ್ತಾಗ್ತಿದೆಯಲ್ವಾ. ಎಕ್ಸಾಕ್ಟ್ದಲ್ಲಿ ಏನಿದೆ, ಇಲ್ಲಿ ಎ ಯು ಇದೆ ಗೊತ್ತಾಗ್ತಿದೆಯಲ್ವಾ. ಎಕ್ಸಾಕ್ಟ್ದಲ್ಲಿ ಎ ಯು ಹಾಕಿ, ಇದಕ್ಕೆ ಏನಾಗುತ್ತೆ, ಇ ಪವರ್ ಐ ಎ ಯು ಪ್ಲಸ್ ಇ ಪವರ್ ಮೈನಸ್ ಐ ಎ ಯು ಅಂದರೆ 2 cos ಎ ಯು. ಇದು 2 cos ಎ ಯು ಆಗುತ್ತೆ. ನೆಕ್ಸ್ಟು ಮೈನಸ್ ಹೇಳಿ 2 ಐ ಯು ಕ್ಯೂಬ್. ಇದಕ್ಕೆ ಮತ್ತೆ ಈ ಫಾರ್ಮುಲಾ ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದ್ರೇನು, 2i sin x. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಏನಿದೆ, ಎ ಯು ಇದೆ, 2i sin ಎ ಯು. ಅರ್ಥ ಆಗ್ತಿದೆಯಲ್ವಾ ಇಷ್ಟು? ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ಹೇಳಿ. ಹಾಂ, ಇದು ಇನ್ನೂ ರಫ್ ಮಾಡ್ಬಿಡ್ತೀನಿ. ಈಗ ಇಲ್ಲಿ ಐ ಕ್ಯಾನ್ಸಲ್ ಅಲ್ವಾ, ಇದನ್ನ ಯಾವ ಥರ ಬರಿಬೋದು, ಎಫ್ ಆಫ್ ಯು ಅಂದರೆ ಹೇಳಿ, 2a ಸ್ಕ್ವೇರ್ ಸೈನ್ ಎ ಯು ಬೈ ಯು. ನೆಕ್ಸ್ಟು 2 2s 4 4a cos ಎ ಯು 4a cos ಎ ಯು ಬೈ ಯು ಸ್ಕ್ವೇರ್. ನೆಕ್ಸ್ಟು ಐ ಕ್ಯಾನ್ಸಲ್ ಆದರೆ -4 sin ಎ ಯು ಬೈ ಯು ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ. 2 2s 4, ಈ ಐ ಕ್ಯಾನ್ಸಲ್ ಆಗುತ್ತೆ. ಈಗ ನೋಡಿ, ಇಲ್ಲೇನಿದೆ, ಇಲ್ಲಿ ಯು ಇದೆ, ಯು ಸ್ಕ್ವೇರ್ ಇದೆ, ಮತ್ತು ಯು ಕ್ಯೂಬ್ ಇದೆ. ಗೊತ್ತಾಗ್ತಿದೆಯಲ್ವಾ. ಈಗ ಯು ಕ್ಯೂಬ್ ಇದನ್ನ ಮಾಡ್ಕೊಳ್ಳಿ, ಎಲ್ಲನೂ ಯು ಕ್ಯೂಬ್ ಮಾಡ್ಕೊಳ್ಳಿ. ಇನ್ನು ಯು ಕ್ಯೂಬ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ ಏನು ಮಾಡಬೇಕು, ಮೇಲ್ಗಡೆನೂ ಯು ಸ್ಕ್ವೇರ್ ಕೆಳಗಡೆನೂ ಯು ಸ್ಕ್ವೇರ್. ಹೇಳಿ ಏನಾಗುತ್ತೆ, 2a ಸ್ಕ್ವೇರ್ ಯು ಸ್ಕ್ವೇರ್ ಸೈನ್ ಎ ಯು ಬೈ ಯು ಕ್ಯೂಬ್. ಕರೆಕ್ಟ್ ಅಲ್ವಾ.
ಯು ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಡಿ. ಆಮೇಲೆ ಯು ಸ್ಕ್ವೇರು ಯು ಕ್ಯೂಬ್, ಇಲ್ಲಿ ಯು ಸ್ಕ್ವೇರ್ ಹೋದರೆ ಉಳಿಯೋದೇನು ಯು. ಅರ್ಥ ಆಗ್ತಿದೆಯಲ್ವ? ಇದನ್ನ ಯು ಕ್ಯೂಬ್ ಮಾಡೋದು ಯಾವ ಥರ? ಮಲ್ಟಿಪ್ಲೈ ಬೈ ಯು, ಇದಕ್ಕೂ ಮಲ್ಟಿಪ್ಲೈ ಬೈ ಯು. ಅರ್ಥ ಆಗ್ತಿದೆಯಲ್ವ? ಹೇಳಿ ಏನಾಗುತ್ತೆ? 4au ಕಾಸ್ ಯು ಬೈ ಯು ಕ್ಯೂಬ್ ಮೈನಸ್ ಹೇಳಿ ಇದಕ್ಕೆ 4 ಇದಕ್ಕೇನು ಯು ಕ್ಯೂಬ್ ಮಾಡೋದು ಬೇಕಾಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? 4 sin a u ಬೈ ಯು ಕ್ಯೂಬ್. ಈಗ ಯು ಕ್ಯೂಬ್ನ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಈಗ ಏನು ಹೇಳಿ? ಹಾಂ ಹೇಳಿ. 2a ಸ್ಕ್ವೇರ್ ಹೇಳಿ, ಯು ಸ್ಕ್ವೇರ್ ಸೈನ್ ಎ ಯು, ಆಮೇಲೆ ಪ್ಲಸ್ 4 ಕಾಸ್ ಎ ಯು ಮೈನಸ್ 4 ಸೈನ್ ಎ ಯು ಬೈ ಯು ಕ್ಯೂಬ್. ಬೇಕಿದ್ರೆ ಇಲ್ಲಿ ಸೈನ್ ಎ ಯುನ ಕಾಮನ್ ತೊಗೊಳ್ಳಿ. 2 ಸೈನ್ ಎ ಯುನ ಬೇಕಾದರೆ ಕಾಮನ್ ತೊಗೊಂಡು ಮಾಡ್ಕೋಬೋದು, ಅಥವಾ ಇದು ಇಲ್ಲಿಗೆ ಬಿಟ್ಟರು ನಡೆಯುತ್ತೆ. ಅರ್ಥ ಆಯ್ತಲ್ವ? ಇಷ್ಟು ಬಿಡಿ ಸಾಕು. ಬರ್ಕೋತೀರಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಬೇಕಾ? ಈಗ ನೋಡಿ, ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಸ್ಕ್ವೇರ್ ಫಾರ್ ಮಾಡ್ ಎಕ್ಸ್ ಲೆಸ್ ದ್ಯಾನ್ ಎ, 0 ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಆಫ್ ಎಕ್ಸ್ ಏನಿದೆ, ಫಸ್ಟ್ ಏನು ಮಾಡಬೇಕು? ಎಫ್ ಆಫ್ ಯು ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಯು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಟು ಎ. ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್, ಇದಕ್ಕೆ ಇಂಟಿಗ್ರೇಷನ್ ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್, ಮೈನಸ್ಗೆ ಪ್ಲಸ್ಸು 2xಗೆ ಡಿಫ್ರೆನ್ಷಿಯೇಷನ್ 2, ಇದಕ್ಕೆ ಇಂಟಿಗ್ರೇಷನ್ ಏನು? ಇ ಪವರ್ ಐ ಯು ಎಕ್ಸ್ ಬೈ ಐ ಕ್ಯೂಬ್ ಯು ಕ್ಯೂಬ್. ಇಲ್ಲಿ 1/iu ಆಚೆ ತಗೊಳ್ಳಿ. ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು? ಮೈನಸ್ ಎ ಟು ಎ, ಮೈನಸ್ 2/i ಸ್ಕ್ವೇರ್ ಯು ಸ್ಕ್ವೇರ್ ಆಚೆ ತಗೊಳ್ಳಿ. ಎಕ್ಸ್ ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು? ಮೈನಸ್ ಎ ಟು ಎ. 2/i ಕ್ಯೂಬ್ ಯು ಕ್ಯೂಬ್ ಹಂಗೆ ಇಟ್ಕೊಳ್ಳಿ. ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು? ಮೈನಸ್ ಎ ಟು ಎ. 1/iu ಎಕ್ಸ್ ಜಾಗದಲ್ಲಿ ಎ ಹಾಕಿ, ಎಕ್ಸ್ ಜಾಗದಲ್ಲಿ ಮತ್ತೆ ಮೈನಸ್ ಎ ಹಾಕಿ, ಏನಾಗುತ್ತೆ? ಎ ಸ್ಕ್ವೇರ್ ಇ ಪವರ್ ಐ ಯು ಎ ಮೈನಸ್ ಹೇಳಿ ಮೈನಸ್ ಎ ಹೋಲ್ ಸ್ಕ್ವೇರ್ ಇ ಪವರ್ ಐ ಯು ಮೈನಸ್ ಎ ಮೈನಸ್ 2/i ಸ್ಕ್ವೇರ್ ಅಂದ್ರೇನು? ಮೈನಸ್ 1 ಯು ಸ್ಕ್ವೇರ್. ಐ ಸ್ಕ್ವೇರ್ ಬದಲು ಮೈನಸ್ 1 ಹಾಕ್ಕೋಬೇಕು. ಎಕ್ಸ್ ಜಾಗದಲ್ಲಿ ಎ ಹಾಕಿ, ಏನಾಗುತ್ತೆ? ಎ ಇ ಪವರ್ ಐ ಯು ಎ ಮೈನಸ್ ಮೈನಸ್ ಎ ಹಾಕಿ, ಮೈನಸ್ ಎ ಇ ಪವರ್ ಐ ಯು ಮೈನಸ್ ಎ. ಕರೆಕ್ಟ್ ಅಲ್ವಾ? ಪ್ಲಸ್ 2/i ಕ್ಯೂಬ್. ಐ ಕ್ಯೂಬ್ ಬದಲು ಏನಂತ ಬರ್ಕೋಬೋದು? ಮೈನಸ್ ಐ ಯು ಕ್ಯೂಬು. ಎಕ್ಸ್ ಜಾಗದಲ್ಲಿ ಎ ಹಾಕಿ, ಇ ಪವರ್ ಐ ಯು ಎ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಎ ಹಾಕಿ, ಇ ಪವರ್ ಐ ಯು ಮೈನಸ್ ಎ. ಆಮೇಲೆ ಎ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಎ ಸ್ಕ್ವೇರ್ ಬೈ ಐ ಯು, ಇ ಪವರ್ ಐ ಯು ಎನ ಏನಂತ ಬರ್ಕೋಬೋದು? ಇ ಪವರ್ ಐ ಎ ಯು ಮೈನಸ್ ಎ ಸ್ಕ್ವೇರ್ ಹೋದರೆ ಮೈನಸ್ ಉಳಿಯುತ್ತೆ. ಇಲ್ಲಿ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರೇ. ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಇ ಪವರ್ ಐ ಎ ಯು ಮೈನಸ್ ಇ ಪವರ್ ಮೈನಸ್ ಐ ಎ ಯು ಅಂತ ಬರ್ಕೋಬೋದು. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಇಲ್ಲಿ ಎ ಕಾಮನ್ ತೊಗೊಂಡ್ರೆ 2a ಬೈ ಯು ಸ್ಕ್ವೇರ್ ಇ ಪವರ್ ಐ ಎ ಯು ಪ್ಲಸ್ ಮೈನಸ್ ಇಂಟು ಮೈನಸ್ ಇ ಪವರ್ ಮೈನಸ್ ಐ ಎ ಯು ಪ್ಲಸ್ ಇಂಟು ಮೈನಸ್ 2/i ಯು ಕ್ಯೂಬ್ ಬರ್ಕೊಳ್ಳಿ. ಇ ಪವರ್ ಐ ಎ ಯು ಮೈನಸ್ ಇ ಪವರ್ ಮೈನಸ್ ಐ ಎ ಯು. ಇದಕ್ಕೆ ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2i ಸೈನ್ ಎಕ್ಸ್, 2i ಸೈನ್ ಎ ಯು ಆಗುತ್ತೆ. ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಅಂದರೆ 2 ಕಾಸ್ ಎ ಯು ಆಗುತ್ತೆ. ಇದಕ್ಕೂ 2i ಸೈನ್ ಎ ಯು ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಮಲ್ಟಿಪ್ಲೈ ಮಾಡಿದ್ರೆ 2a ಸ್ಕ್ವೇರ್ ಸೈನ್ ಎ ಯು ಬೈ ಯು, 4a ಕಾಸ್ ಯು ಬೈ ಯು ಸ್ಕ್ವೇರ್. ಇದು ಐ ಕ್ಯಾನ್ಸಲ್ ಆದರೆ ಮೈನಸ್ 4 ಸೈನ್ ಎ ಯು ಬೈ ಯು ಕ್ಯೂಬ್. ಗೊತ್ತಾಗ್ತಿದೆಯಲ್ವಾ? ಈಗ ಯು ಕ್ಯೂಬ್ ಮಾಡೋದು ಯಾವ ಥರ? ಯು ಸ್ಕ್ವೇರ್ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಯು ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಹಂಗೆ ಇಟ್ಕೊಂಡು ಇದನ್ನ ಬರ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು.